ಮತ್ತೆ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ರೈತರಿಗೆ, ಕಾರ್ಮಿಕರಿಗೆ ಇವರು ಕಲ್ಯಾಣ ಆಗ್ತಕ್ಕಂಥ ಕೆಲಸ. ಅವರೆಲ್ಲರೂ ಕೂಡ ಮುಖ್ಯವಾಹಿನಿ ಬರಬೇಕಲ್ಲ. ಬಸವಣ್ಣ ಹೇಳಿದ್ದು, ಬುದ್ಧ ಹೇಳಿದ್ದು, ಅಂಬೇಡ್ಕರ್ ಹೇಳಿದ್ದು, ಗಾಂಧೀಜಿ ಹೇಳಿದ್ದು, ನಾರಾಯಣ ಗುರು ಹೇಳಿದ್ದು, ಅವರೆಲ್ಲ ಹೇಳಿದಂತ ವಿಚಾರಗಳೆಲ್ಲ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಹಿನಿ ಬರಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಅಂತಿಮವಾದಂತ ಗುರಿ. ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ನಾವು, ನೀವು ಎಲ್ಲರೂ ಕೂಡ, ಸಾರ್ವಜನಿಕರು ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಇದು ಮಾಡದೆ ಹೋದ್ರೆ ಸಮಾಜದಲ್ಲಿ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕಿದಾಗ ಮಾತ್ರ, ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅವರು ಒಂದು ಮಾತು ಹೇಳಿದ್ದಾರೆ, 1950 ಜನವರಿ 26ನೇ ತಾರೀಕು, ಈ 26ಕ್ಕೆ 75 ವರ್ಷ ಸಂವಿಧಾನ ಜಾರಿಯಾಗಿದೆ. 26ನೇ ತಾರೀಕಿಗೆ ನಾವು ಸಂವಿಧಾನ ಜಾರಿಯಾಗ್ತದೆ. ನವೆಂಬರ್ 26, 1950ನೇ ಇಸ್ವಿ ಅಲ್ಲ, ಜನವರಿ 26, 1950ನೇ ಇಸ್ವಿ. ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಈ ಅಸಮಾನತೆಗಳನ್ನ ಹೋಗಲಾಡಿಸದೆ ಹೋದ್ರೆ ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇದೆಯಲ್ಲ, ಇದರ ಸೌಧ ಇದೆಯಲ್ಲ, ಈ ಸೌಧನ ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೆ, ಅನ್ಯಾಯವನ್ನು ಅನುಭವಿಸ್ತಾರೆ, ಅವರೇ ಈ ಸೌಧವನ್ನು ಧ್ವಂಸ ಮಾಡ್ತಾರೆ. ಪ್ರಜಾಪ್ರಭುತ್ವ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳಿದೆ. ಅದರಿಂದ ನಾವೆಲ್ಲರೂ ಕೂಡ, ಮಾಧ್ಯಮದವರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಬೇರೆ ಸಾಹಿತಿಗಳಿರ್ಬೋದು, ವಿಚಾರವಂತರಿರ್ಬೋದು, ಚಿಂತಕರಿರ್ಬೋದು, ಎಲ್ಲರೂ ಕೂಡ ಸೇರಿ ಒಟ್ಟಾರೆಯಾಗಿ ಸಮಾಜದ ಬದಲಾವಣೆಗೆ, ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ, ಎಲ್ಲರಿಗೂ ಸ್ವಾತಂತ್ರ್ಯದ ಫಲ ಸಿಗ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಎಲ್ಲ ಪ್ರೆಸ್ ಕ್ಲಬ್ನವರಿಗೆ, ಶ್ರೀಧರ ಮತ್ತು ಅವರ ಎಲ್ಲ ಬೆಳ್ಳಿ ತಟ್ಟೆ, ಶಿವಕುಮಾರ್ ಬೆಳ್ಳಿ ತಟ್ಟೆ, ಚಿನ್ನದ ತಟ್ಟೆ ಆಗಲಿ ಆಶಿ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. ನಮಸ್ಕಾರ.